ಒಂದೇ ಸ್ಪೀಡಲ್ಲೇ ಜಾಸ್ತಿ ಬಳಸ್ತೀರಾ, ನಿಜ ಅಲ್ವಾ? ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸೌಮ್ಯ ತುಮಕೂರು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಿವತ್ತು ಒಂದು ಹೊಸ ಟಾಪಿಕ್ ತೊಗೊಂಬಂದಿರೋದೇನು ಅಂದರೆ, ಪ್ರತಿ ಮನೆಯಲ್ಲೂ ಬಳಸುವಂತಹ ಮಿಕ್ಸಿ ಯಾಕೆ ವರ್ಷಕ್ಕೆ 1.5 ವರ್ಷಕ್ಕೆ 6 ತಿಂಗಳಿಗೆ ಕೆಟ್ಟೋಗುತ್ತಾ? ಹಾಗಾದರೆ ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದಲ್ಲೇ ಬೆಲ್ಲೈಕ್ನ ಒತ್ತಿ, ಹಾಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡೋದಕ್ಕೆ ರೆಡಿಯಾಗಿರಿ. ಏನಪ್ಪ ವಿಷಯ ಅಂತಂದರೆ, ನಮಸ್ತೆ ಸ್ನೇಹಿತರೆ, ಏನು ಅಂದರೆ ಮಿಕ್ಸಿ ಇಲ್ಲಿ 2 ವಿಧ ಬರುತ್ತೆ. ಒಂದು ಲೋ ಬಜೆಟ್ ಮಿಕ್ಸಿ ಬರುತ್ತೆ, ಒಂದು ಹೈ ಬಜೆಟ್ ಮಿಕ್ಸಿನೂ ಸಹ ಬರುತ್ತೆ. ಏನು ಅಂತಂದರೆ, ಲೋ ಬಜೆಟ್ ಮಿಕ್ಸಿ ಅಂತಂದರೆ ಅಲ್ಯೂಮಿನಿಯಲ್ಲಿ ಇರ್ತಕ್ಕಂಥ ಮೋಟ್ರು. ಹೈ ಬಜೆಟ್ ಮಿಕ್ಸಿ ಅಂತ ಅಂದರೆ ಕಾಪರ್ ಮೋಟ್ರು ಇರುವಂತಹ ಮಿಕ್ಸಿ. ನಾನಿವತ್ತು ಉದಾಹರಣೆ ನಿಮಗೆ ಕೊಡೋದಕ್ಕೆ ಏನಪ್ಪ ಅಂತಂದರೆ, ಪ್ರತಿ ಮನೆಯಲ್ಲೂ ಬಳಸುವಂತಹ ಮಿಕ್ಸಿ ಏಕೆ ಬೇಗ ಸುಟ್ಟೋಗುತ್ತೆ ಅನ್ನೋದಕ್ಕೆ. ಒಳಗಡೆ ತಿರುಗುವಂತಹ ಈ ಆರ್ಮೇಚರ್ ಇದೆಯಲ್ಲ, ನೋಡ್ತಾ ಇರ್ಬೋದು ಈ ಆರ್ಮೇಚರು. ನಾನು ಇದನ್ನು ಅವ್ರಿಗೆ ಹಾಕ್ಕೊಟ್ಟು 10 6 ವರ್ಷ ಆಗ್ತಾ ಬಂತು. 5 ತುಂಬಿ 6 ವರ್ಷಕ್ಕೆ ಬಿದ್ದಿದೆ. ನೋಡ್ತಾ ಇರ್ಬೋದು ಡೇಟು ನೀವು. ಏನಪ್ಪ ವಿಷಯ ಅಂತಂದರೆ, ನಾನು ಹೇಳ್ದಂಗೆ ಅಂದರೆ ನಾನು ಮಾಹಿತಿ ಕೊಟ್ಟಂತಹ ಮಾಹಿತಿ ಅವ್ರಿಗೆ ಉಪಯೋಗ ಆಗಂಗಿರಬೇಕು. ಹೇಳ್ದಂಗೆ ಬಳಸ್ಕೊತಾ ಹೋದರೆ ಖಂಡಿತವಾಗ್ಲೂ 5ರಿಂದ 10 ವರ್ಷವೂ ಬಾಳಿಕೆ ಬರ್ತಾ ಇರುತ್ತೆ. ಯಾಕೆ ಈ ಮಾಹಿತಿ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಮ ಮನೆಯಲ್ಲಿ ನೀವು ಮಿಕ್ಸಿನ ಬಳಸ್ತಾ ಇದ್ದೀರಲ್ಲ, ಆ ಮಿಕ್ಸಿ ಬಳಸುವಂಥದ್ದು ಒಂದೇ ಸ್ಪೀಡಲ್ಲೇ ಜಾಸ್ತಿ ಬಳಸ್ತೀರಾ, ನಿಜ ಅಲ್ವಾ? ಏನು ಅಂತಂದರೆ, ಒಂದೇ ಸ್ಪೀಡು ಜಸ್ಟು ಮೂವಿಂಗ್ ಪರ್ಪಸ್ಸಿಗೋಸ್ಕರ ನೀವು ಬಳಸುವಂಥದ್ದು ಏನು ಮಿಕ್ಸಿನ. 2ನೇ ಸ್ಪೀಡು 3ನೇ ಸ್ಪೀಡ್ಗೆ ಹೋಗಬೇಕು. ಆವಾಗ ಎರಡೂ ಕಡೆ ನೀವು ನೋಡ್ತಾ ಇರ್ಬೋದು, ಇದನ್ನು ಕಳಚಿ ತೋರಿಸ್ತೀನಿ. ಹಾಗೆಯೇ ಎರಡೂ ಕಡೆ ಮ್ಯಾಗ್ನೆಟು ಈಕ್ವಲ್ ಆಗಿ ಆಗುತ್ತೆ. ಒಂದು ಕಡೆ ಸ್ಪೀಡ್ ಬರುತ್ತೆ, ಒಂದು ಕಡೆ ಪವರ್ ಇರುತ್ತೆ. ಹಾಗಾಗಿ ಯಾಕೆ ಈ ಮಾಹಿತಿ ಕೊಡ್ತಾ ಇದ್ದೀನಿ ಅಂತಂದರೆ, ಪ್ರತಿ ಮನೆಯಲ್ಲೂ ಬಳಸ್ತೀರಾ, ಇದು ಎಸೆನ್ಷಿಯಲ್ಲು, ಪ್ರತಿಯವ್ರಿಗೂ ಬೇಕೇ ಬೇಕಾಗಿರುವಂತಹದ್ದು ಮಿಕ್ಸಿ. ಒಳಕಲ್ಲಂತೂ ಹೊಲ್ಟೆ ಹೋಯ್ತು, ಏನಂತೀರ? ಒಳಕಲ್ಲಂತೂ ಹೊಲ್ಟೆ ಹೋಯ್ತು. ಹಾಗಾಗಿ ಈ ಮಿಕ್ಸಿಗಳು ಏನು ಅಂದರೆ, ಪ್ರತಿ ಮನೆಯಲ್ಲೂ ಒಂದಲ್ಲ ಎರಡು, ಒಂದು ಕೆಟ್ಟೋಯ್ತು ಅಂದರೆ ಒಂದು ಸ್ಟ್ಯಾಂಡ್ ಬೈಗಾರ ಆಗಲಿ ಇಟ್ಕೊಂಡಿರ್ತಾರೆ. ಅದು ದುಡ್ಡಿರೋ ಮನೆಗಳಲ್ಲಿ. ಕೆಲವೊಂದು ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ಒಂದನ್ನೇ ಸಾಕಪ್ಪ ಅಂತ ಅಂದ್ಕೊಂಡು ಇಟ್ಕೊಂಡಿರ್ತೀವಿ. ಹಾಗಾಗಿ ಏನು ಅಂತ ಅಂದರೆ, ಇದು ಇದೆಯಲ್ಲ, ಇದು ಫೀಡ್ ಕಾಯಿಲ್. ಇದರಲ್ಲಿ ಒಂದು ಕಡೆ ಸ್ಪೀಡ್ ಬರುತ್ತೆ, ಒಂದು ಕಡೆ ಪವರ್ ಕಾಯಿಲ್ ಇರುತ್ತೆ. ಎರಡು ಕಡೆ ಮ್ಯಾಗ್ನೆಟ್ ಆಗುತ್ತೆ. ಆದರೆ ಸ್ಪೀಡ್ ಬರೋದು 1 2 3 ಒಂದು ಕಡೆನೇ ಮಾತ್ರ ಮಾಡಿರ್ತೀವಿ, ಇನ್ನೊಂದು ಕಡೆಗೆ ಪವರ್ ಕಾಯಿಲ್ನ ಎತ್ಕೊಂಡಿರ್ತೀವಿ. ಹಾಗಾಗಿ ಈ ಮಾಹಿತಿನ ಕೊಡ್ತಾ ಇರೋದು, ನೀವು ಯಾರೇ ಯೂಸ್ ಮಾಡಿ ಮೊದಲನೇ ಸ್ಪೀಡ್ನ ಜಸ್ಟ್ ಮೂವಿಂಗ್ ಪರ್ಪಸ್ಗೆ ಮಾಡ್ಕೊಳ್ಳಿ. ನಾನು ಸುಮಾರು ದಿನದಿಂದ ಮೊದಲನೇ ಸ್ಪೀಡ್ಗೆ ರುಬ್ತಾ ಇದ್ದೀನಿ ಅಂತ ಅಂದ್ಕೊಳೋದನ್ನು ಇದು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಯಾಕೆ ಅಂತಂದರೆ, ಡ್ಯೂರೇಬಲ್ ಬರಲಿ ಅಂತ ನಾನು ಹೇಳ್ತಾ ಇರೋದು. ನಿಮ್ಮ ಮನೆಯಲ್ಲಿ 6 ತಿಂಗಳಿಗೆ ಕೆಟ್ಟೋಗೋದು, 2 ವರ್ಷ ತನಕ ಬರುತ್ತೆ ಅಂತಂದರೆ ನಿಮಗೆ ತಾನೇ ದುಡ್ಡು ಉಳಿಯೋದು. ಹಾಗಾಗಿ ಯಾಕೆ ಈ ಮಾಹಿತಿನ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಒಮ್ಮೆ ಏನು ಮಾಡಬೇಕು ಅಂದರೆ, ಮೊದಲನೇ ಸ್ಪೀಡಿಂದ 3ನೇ ಸ್ಪೀಡಿಗೆ ಬನ್ನಿ. ನೀವು ಉದ್ದಿನಬೇಳೆ ರುಬ್ತೀರ, ಮೊದಲನೇ ಸ್ಪೀಡಲ್ಲೇ ರುಬ್ತಾ ಇರ್ತೀರ. ಮುಂದಕ್ಕೆ ತಿರುಗಿಸಿದ್ರೆ ಇನ್ನೆಲ್ಲಿ ಜಾಸ್ತಿ ನುಣಗಾಗುತ್ತೋ ಅಂತ. ಎಲ್ಲ ಒಂದೇ ಈಕ್ವಲ್ ಆಗೇ ರುಬ್ತಾ ಇರುತ್ತೆ. ಆದರೆ ಮೊದಲನೇ ಸ್ಪೀಡು ಅಂತ ಅಂದ್ಕೊಂಡು ನೀವು ಬಿಟ್ಬಿಟ್ಟಿರ್ತೀರ. ಯಾವತ್ತೂ ಆ ತಪ್ಪನ್ನ ಮಾಡಬೇಡಿ. ಯಾಕೆ ಈ ಮಾಹಿತಿನ ಹೇಳ್ತಾ ಇದ್ದೀನಿ ಅಂತಂದರೆ, ಮೊದಲನೇ ಸ್ಪೀಡ್ ಇರ್ತದು. ಯಾಕೆ ಅಂತಂದರೆ ಜಸ್ಟ್ ಮೂವಿಂಗ್ ಅಷ್ಟೇ. ನೀವು ಆ್ಯಕ್ಚುಲಿ ಬಳಸಬೇಕಾಗಿರೋದು 3ನೇ ಸ್ಪೀಡಲ್ಲಿ ಬಳಸೋದ್ರಿಂದ ದೀರ್ಘಕಾಲ ಬಾಳಿಕೆ ಬರುತ್ತೆ. ನನಗೆ ಖುಷಿಯಾಗೋಗುತ್ತೆ. ಒಂದು ಆರ್ಮೇಚರ್ ಹಾಕ್ಕೊಟ್ರೆ ಒಂದು 2 ರಿಂದ 3 ವರ್ಷಗಳ ಕಾಲ ದೀರ್ಘಕಾಲ ಬಾಳಿಕೆ ಬರುತ್ತೆ ಅಂತಂದರೆ ತುಂಬ ಸಂತೋಷ ಅಲ್ವಾ? ನನಗೂ ಕಸ್ಟಮರು ಇನ್ನೊಬ್ರಿಗೆ ಹೇಳ್ತಾರೆ, ಈಗ ಸ್ವಾಮಿ ಮಾಡ್ಕೊಂಡು ಕೊಟ್ರೆ ಒಂದು ಬೆಸ್ಟ್ ಕ್ವಾಲಿಟಿಯಾಗಿ ಇದು ಮಾಡಿ ರೆಫರ್ ಮಾಡಿ ನೀಟಾಗಿ ಕೊಡ್ತಾರಪ್ಪ ಅಂತ. ನನಗೆ ಎಷ್ಟೋ ಜನ ಅದನ್ನು ಮಾಹಿತಿನ ಕೊಟ್ಟಿರಲ್ಲ. ಹೋದ್ರೆ ಇನ್ನೊಂದು ಟೈಮ್ ಬಂದಾಗ ನನಗೆ ತಾನೇ ಕಾಸಾಗೋದು ಅಂತ. ಆ ರೀತಿ ಯಾವತ್ತೂ ಯೋಚನೆ ಮಾಡಬೇಡಿ. ಯಾಕೆ ಅಂತಂದರೆ, ಮಾಡಿಕೊಟ್ರೆ 10 ಜನಕ್ಕೆ ಹೇಳಂಗಿರಬೇಕು ಕೆಲಸನ. ಹಾಗಾಗಿ ಕೆಲವೊಬ್ಬರು ಬಿಡಪ್ಪ ನೀನೇನು ಮೇಧಾವಿನ ಹಾಗೆ ಹಿಂಗೆ ಅಂತ ಅಂದ್ಕೊಳಕ್ಕೆ ಹೇಳ್ತಾರೆ. ಆದರೆ ಅವಕ್ಕೆಲ್ಲ ತಲೆ ಕೆಡಿಸ್ಕೊಂಬಾರ್ದು. ಏನು ನಮ್ಮಲ್ಲಿರೋದನ್ನು ವಿದ್ಯೆನ ನಾವು 10 ಜನಕ್ಕೆ ಹೇಳ್ಕೊಟ್ರೇ ಅದನ್ನು ಅವರು ರೂಢಿಸ್ಕೊತಾರೆ. ಈಗ 1 kg ಅಕ್ಕಿ ತೊಗೊಂಡಾದ್ಮೇಲೆ ಅದರಲ್ಲಿ ಹುಳ ಇರ್ತವೆ, ಅದನ್ನು ನಾವು ಆದಾಕಬೇಕು. ಅಂಥ ಕೆಟ್ಟ ಹುಳುಗಳು ಕೆಲವೊಂದು ಇರ್ತವೆ. ಏನೇನು ತಿಳ್ಕೊಂಡು ಮೇಧಾವಿ ಆಗ್ಬಿಟ್ಟವನೇ ಅಂತ ಅಂದ್ಕೊಳೋರು ಇರ್ತಾರೆ. ಆದರೆ ಅವ್ರ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂತಂದರೆ, ಏನು ಅಂದರೆ ಇಲ್ಲೇನೋ ಒಂದು ಕಲ್ಲೆಸಿಬೇಕು ಅಂತ ಆ ರೀತಿ ಇರುತ್ತೆ. ನಾವೇನು ಜನಗಳಿಗೊಂದು ಉಪಯುಕ್ತ ಮಾಹಿತಿನ ಕೊಡೋಣ ಅಂತ ಅಂದ್ಬಿಟ್ಟು ಈ ಮಾಹಿತಿನ ಕೊಡ್ತಾ ಇರೋದು. ನೀವು ಇದು ಕೆಟ್ಟೋಗೋದಕ್ಕೆ ಅದೇ ಹೇಳಿದ್ನಲ್ಲ, ಮೊದಲನೇ ಸ್ಪೀಡು ಅಲ್ಲಿ ಜಾಸ್ತಿ ಯೂಸ್ ಮಾಡೋದ್ರಿಂದ
ಆರ್ಮೇಚರ್ಗಳು ಬೇಗ ಹೋಗ್ತವೆ. ಹಾಗೇನೆ ಆರ್ಮೇಚರ್ ಹೋಗೋದಕ್ಕೆ ಇನ್ನೊಂದು ಕಾರಣ ಈ ಪ್ಲೇಟ್ ಇದೆಯಲ್ಲ, ಈ ಪ್ಲೇಟು ಕಾರ್ಬನ್ ಪ್ಲೇಟು ಅಷ್ಟೇ ಹತ್ರ ಸೌದೋಗ್ಬಿಟ್ಟಿರುತ್ತೆ. ಇನ್ನೇನು ಕಾರ್ಬನ್ನು ಫುಲ್ಲು ಸೌದೋಗಂಗೆ ಬಂದ್ಬಿಟ್ಟಿರುತ್ತೆ. ಅವಾಗ ಆರ್ಕು ತುಂಬನೇ ಬರ್ತಾ ಇರುತ್ತೆ. ಅವಾಗ ಈ ಪ್ಲೇಟಿಂದನೂ ಸಹ ಬಾಡಿ ಗ್ರೌಂಡ್ ಆಗ್ತಾ ಇರುತ್ತೆ. ಬಾಡಿ ಗ್ರೌಂಡ್ ಆಗ್ತಾ ಇದ್ದಾಗ ಏನಾಗೋಗುತ್ತೆ, ನಿಮಗೆ ಆರ್ಮೇಚರು ಬೇಗ ಹೋಗುವಂತಹ ಚಾನ್ಸಸ್ ಇರುತ್ತೆ. ಈ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಹಾಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ನಿಮ್ಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.